ಹಾವೇರಿಯಲ್ಲಿ ಎನ್ಡಬ್ಲ್ಯೂಕೆಆರ್ಟಿಸಿ ವಿರುದ್ಧ ಗುತ್ತಿಗೆ ನೌಕರರು ಸಮರವನ್ನ ಸಾರಿದ್ದಾರೆ. ಕಚೇರಿ ಗೇಟಿಗೆ ಅಡ್ಡ ಕುಳಿತು ವಿಷ ಸೇವನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಗುತ್ತಿಗೆ ಅವಧಿ ಮುಗಿಯುವ ಮೊದಲೇ ಕೆಲಸದಿಂದ ಕೊಟ್ಟಿದ್ದಾರೆ. ಕ್ರಿಮಿನಾಶಕವನ್ನ ಸೇವಿಸಿ ನೌಕರರಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ಕೂಡ ನಡೆದಿದೆ. ಕ್ರಿಮಿನಾಶಕವನ್ನ ಸೇವಿಸಿ ನೌಕರರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ಕೂಡ ನಡೆದಿದೆ. ಏನು ಅಂತ ಕೇಳಿದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನ ನೇಮಕ ಮಾಡಿದ್ರು. 2 ತಿಂಗಳ ಸಂಬಳ 3 ತಿಂಗಳ ಪಿಎಫ್ ಪಾವತಿಸದ ಆರೋಪ ಮಾಡಿದ್ದಾರೆ. 160ಕ್ಕೂ ಹೆಚ್ಚು ಸಿಬ್ಬಂದಿ ನೇಮಕ ಮಾಡಿಕೊಂಡಿದ್ದ ಇಲಾಖೆ ಉಜ್ಜಾಯ ಏಜೆನ್ಸಿ ವಿರುದ್ಧ ಸಮರ ಸಾರಿದ್ದಾರೆ ನೌಕರರು. ಕಾರ್ಮಿಕರಿಗೆ ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಪಿಎಫ್ ಯಾಟನ್ನು ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಪಿಎಫ್ ಯಾಟನ್ನು ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಕೆಎಸ್ಆರ್ಟಿಸಿಯಲ್ಲಿ ಕಳೆದ 12 ತಿಂಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರೋರಿಗೆ ಇಎಫ್ ಪಿಎಫ್ ನೀಡಿಲ್ಲ ಅಂತೇಳಿ ಪ್ರತಿಭಟನೆಗೆ ನಿರತರಾಗಿರುವಂತದ್ದು ದೃಶ್ಯ ನೋಡ್ತಾ ಹಾಗೆ ಹಾವೇರಿಯ ಡಿಪೋದಲ್ಲಿ ಇವತ್ತು ಈ ಹೊರಗುತ್ತಿಗೆ ನೌಕರರು 12 ತಿಂಗಳಿಂದ ಕೆಲಸ ಮಾಡಿದ್ದೇವೆ, ನಮಗೆ ಇಎಫ್ ಪಿಎಫ್ ಮತ್ತು ಸಂಬಳ ಕೂಡ ಕೊಟ್ಟಿಲ್ಲ. ಅದಕ್ಕೂ ಮುಂಚೆ ಕಡಿದಂತ 30,000 ರೂಪಾಯಿ ಹಣ ಡಿಪಾಸಿಟ್ ಕೂಡ ನೀಡದೆ ಅನ್ಯಾಯ ಮಾಡ್ತಿದ್ದಾರೆ. ಪ್ರತಿ ಬಾರಿ ಬಂದು ಕೇಳಿದಾಗಲೂ ಕೂಡ ಅಧಿಕಾರಿಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಕಾರಣಗಳನ್ನು ಹೇಳಿ ಕಳಿಸ್ತಾರೆ. ಹೀಗಾಗಿ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇಲ್ಲಿಯ ಏನು ಗುತ್ತಿಗೆ ಆಧಾರ ಸಿಬ್ಬಂದಿ ಇದ್ದಾರೆ, ಈ ಸಿಬ್ಬಂದಿ ಇದೀಗ ಡಿಪೋ ಮುಂದ್ಗಡೆ ಒಳಗಡೆ ಯಾವುದೇ ತರಹದ ಬಸ್ಗಳು ಬಾರದಂತೆ ಅಡ್ಡಗಟ್ಟಿ ಇದೀಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ಬಾರಿ ಒಂದು ವಾರದ ಹಿಂದಷ್ಟೇ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ 10ನೇ ತಾರೀಕಿಗೆ ನೀಡುತ್ತೆ ಅಂತ ಹೇಳಿದ್ರು. ಈಗ ಮತ್ತೆ 20ಕ್ಕೆ ಮುಂದೂಡಿದ್ದಾರೆ. ಗುತ್ತಿಗೆ ಆಧಾರವನ್ನು ಕೇಳುವಂತ ಏನು ಮಾಲಕರಿದ್ದಾರೆ ಅವರು ಬಂದು ಸ್ಥಳಕ್ಕೆ ಬಂದು ಮಾತನಾಡುವವರೆಗೂ ಇಲ್ಲದೆ ಹೇಳಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ಎನ್ಡಬ್ಲ್ಯೂಕೆಆರ್ಟಿಸಿ ವಿರುದ್ಧ ಗುತ್ತಿಗೆ ನೌಕರರು ಸಮರವನ್ನ ಸಾರಿದ್ದಾರೆ. ಕಚೇರಿ ಗೇಟಿಗೆ ಅಡ್ಡ ಕುಳಿತು ವಿಷ ಸೇವನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಗುತ್ತಿಗೆ ಅವಧಿ ಮುಗಿಯುವ ಮೊದಲೇ ಕೆಲಸದಿಂದ ಕೊಟ್ಟಿದ್ದಾರೆ. ಕ್ರಿಮಿನಾಶಕವನ್ನ ಸೇವಿಸಿ ನೌಕರರಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ಕೂಡ ನಡೆದಿದೆ. ಕ್ರಿಮಿನಾಶಕವನ್ನ ಸೇವಿಸಿ ನೌಕರರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ಕೂಡ ನಡೆದಿದೆ. ಏನು ಅಂತ ಕೇಳಿದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನ ನೇಮಕ ಮಾಡಿದ್ರು. 2 ತಿಂಗಳ ಸಂಬಳ 3 ತಿಂಗಳ ಪಿಎಫ್ ಪಾವತಿಸದ ಆರೋಪ ಮಾಡಿದ್ದಾರೆ. 160ಕ್ಕೂ ಹೆಚ್ಚು ಸಿಬ್ಬಂದಿ ನೇಮಕ ಮಾಡಿಕೊಂಡಿದ್ದ ಇಲಾಖೆ ಉಜ್ಜಾಯ ಏಜೆನ್ಸಿ ವಿರುದ್ಧ ಸಮರ ಸಾರಿದ್ದಾರೆ ನೌಕರರು. ಕಾರ್ಮಿಕರಿಗೆ ಪಿಎಫ್ ಯಾಟನ್ನು ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಪಿಎಫ್ ಯಾಟನ್ನು ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಪಿಎಫ್ ಯಾಟನ್ನು ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಕೆಎಸ್ಆರ್ಟಿಸಿಯಲ್ಲಿ ಕಳೆದ 12 ತಿಂಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರೋರಿಗೆ ಇಎಫ್ ಪಿಎಫ್ ನೀಡಿಲ್ಲ ಅಂತೇಳಿ ಪ್ರತಿಭಟನೆಗೆ ನಿರತರಾಗಿರುವಂತದ್ದು ದೃಶ್ಯ ನೋಡ್ತಾ ಹಾಗೆ ಹಾವೇರಿಯ ಡಿಪೋದಲ್ಲಿ ಇವತ್ತು ಈ ಹೊರಗುತ್ತಿಗೆ ನೌಕರರು 12 ತಿಂಗಳಿಂದ ಕೆಲಸ ಮಾಡಿದ್ದೇವೆ, ನಮಗೆ ಇಎಫ್ ಪಿಎಫ್ ಮತ್ತು ಸಂಬಳ ಕೂಡ ಕೊಟ್ಟಿಲ್ಲ. ಅದಕ್ಕೂ ಮುಂಚೆ ಕಡಿದಂತ 30,000 ರೂಪಾಯಿ ಹಣ ಡಿಪಾಸಿಟ್ ಕೂಡ ನೀಡದೆ ಅನ್ಯಾಯ ಮಾಡ್ತಿದ್ದಾರೆ. ಪ್ರತಿ ಬಾರಿ ಬಂದು ಕೇಳಿದಾಗಲೂ ಕೂಡ ಅಧಿಕಾರಿಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಕಾರಣಗಳನ್ನು ಹೇಳಿ ಕಳಿಸ್ತಾರೆ. ಹೀಗಾಗಿ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇಲ್ಲಿಯ ಏನು ಗುತ್ತಿಗೆ ಆಧಾರ ಸಿಬ್ಬಂದಿ ಇದ್ದಾರೆ, ಈ ಸಿಬ್ಬಂದಿ ಇದೀಗ ಡಿಪೋ ಮುಂದ್ಗಡೆ ಒಳಗಡೆ ಯಾವುದೇ ತರಹದ ಬಸ್ಗಳು ಬಾರದಂತೆ ಅಡ್ಡಗಟ್ಟಿ ಇದೀಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ಬಾರಿ ಒಂದು ವಾರದ ಹಿಂದಷ್ಟೇ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ 10ನೇ ತಾರೀಕಿಗೆ ನೀಡುತ್ತೆ ಅಂತ ಹೇಳಿದ್ರು. ಈಗ ಮತ್ತೆ 20ಕ್ಕೆ ಮುಂದೂಡಿದ್ದಾರೆ. ಗುತ್ತಿಗೆ ಆಧಾರವನ್ನು ಕೇಳುವಂತ ಏನು ಮಾಲಕರಿದ್ದಾರೆ ಅವರು ಬಂದು ಸ್ಥಳಕ್ಕೆ ಬಂದು ಮಾತನಾಡುವವರೆಗೂ ಇಲ್ಲದೆ ಹೇಳಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ಎನ್ಡಬ್ಲ್ಯೂಕೆಆರ್ಟಿಸಿ ವಿರುದ್ಧ ಗುತ್ತಿಗೆ ನೌಕರರು ಸಮರವನ್ನ ಸಾರಿದ್ದಾರೆ. ಕಚೇರಿ ಗೇಟಿಗೆ ಅಡ್ಡ ಕುಳಿತು ವಿಷ ಸೇವನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಗುತ್ತಿಗೆ ಅವಧಿ ಮುಗಿಯುವ ಮೊದಲೇ ಕೆಲಸದಿಂದ ಕೊಟ್ಟಿದ್ದಾರೆ. ಕ್ರಿಮಿನಾಶಕವನ್ನ ಸೇವಿಸಿ ನೌಕರರಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ಕೂಡ ನಡೆದಿದೆ. ಕ್ರಿಮಿನಾಶಕವನ್ನ ಸೇವಿಸಿ ನೌಕರರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ಕೂಡ ನಡೆದಿದೆ.
ಏನು ಅಂತ ಕೇಳಿದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನ ನೇಮಕ ಮಾಡಿದ್ರು. 2 ತಿಂಗಳ ಸಂಬಳ, 3 ತಿಂಗಳ ಪಿಎಫ್ ಪಾವತಿಸದ ಆರೋಪ ಮಾಡಿದ್ದಾರೆ. 160ಕ್ಕೂ ಹೆಚ್ಚು ಸಿಬ್ಬಂದಿ ನೇಮಕ ಮಾಡಿಕೊಂಡಿದ್ದ ಇಲಾಖೆ ಉಜ್ಜಾಯ ಏಜೆನ್ಸಿ ವಿರುದ್ಧ ಸಮರ ಸಾರಿದ್ದಾರೆ ನೌಕರರು. ಕಾರ್ಮಿಕರಿಗೆ ಪಿಎಫ್ ಯಾವ ಟೈಮ್ ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಪಿಎಫ್ ಯಾವ ಟೈಮ್ ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಪಿಎಫ್ ಯಾವ ಟೈಮ್ ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಕೆಎಸ್ಆರ್ಟಿಸಿಯಲ್ಲಿ ಕಳೆದ 12 ತಿಂಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರೋರಿಗೆ ಇಎಫ್ ಪಿಎಫ್ ನೀಡಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ನಿರತರಾಗಿರುವಂತದ್ದು ದೃಶ್ಯ ನೋಡ್ತಿರೋ ಹಾಗೆ ಹಾವೇರಿಯ ಡಿಪೋದಲ್ಲಿ ಇವತ್ತು ಈ ಹೊರಗುತ್ತಿಗೆ ನೌಕರರು 12 ತಿಂಗಳಿಂದ ಕೆಲಸ ಮಾಡಿದ್ದಾರೆ. ನಮಗೆ ಇಎಫ್ ಪಿಎಫ್ ಮತ್ತು ಸಂಬಳ ಕೂಡ ಕೊಟ್ಟಿಲ್ಲ. ಅದಕ್ಕೂ ಮುಂಚೆ ಕಡಿದಂತ 30,000 ರೂಪಾಯಿ ಹಣ ಡಿಪಾಸಿಟ್ ಕೂಡ ನೀಡದೆ ಅನ್ಯಾಯ ಮಾಡ್ತಿದ್ದಾರೆ. ಪ್ರತಿ ಬಾರಿ ಬಂದು ಕೇಳಿದಾಗಲೂ ಕೂಡ ಅಧಿಕಾರಿಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಕಾರಣಗಳನ್ನು ಹೇಳಿ ಕಳಿಸ್ತಾರೆ. ಹೀಗಾಗಿ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇಲ್ಲಿಯ ಏನು ಗುತ್ತಿಗೆ ಆಧಾರ ಸಿಬ್ಬಂದಿ ಇದ್ದಾರೆ, ಈ ಸಿಬ್ಬಂದಿ ಇದೀಗ ಡಿಪೋ ಒಳಗಡೆ ಯಾವುದೇ ತರಹದ ಬಸ್ಗಳು ಬಾರದಂತೆ ಅಡ್ಡಗಟ್ಟಿ ಇದೀಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ಬಾರಿ ಒಂದು ವಾರದ ಹಿಂದಷ್ಟೇ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ 10ನೇ ತಾರೀಕಿಗೆ ನೀಡುತ್ತೆ ಅಂತ ಹೇಳಿದ್ರು. ಈಗ ಮತ್ತೆ 20ಕ್ಕೆ ಮುಂದೂಡಿದ್ದಾರೆ. ಗುತ್ತಿಗೆ ಆಧಾರವನ್ನು ಕೆಳಗುವಂತ ಏನು ಮಾಲಕರಿದ್ದಾರೆ ಅವರು ಬಂದು ಸ್ಥಳಕ್ಕೆ ಬಂದು ಮಾತನಾಡುವವರೆಗೂ ಇಲ್ಲದ ಹೇಳಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ಎನ್ಡಬ್ಲ್ಯೂಕೆಆರ್ಟಿಸಿ ವಿರುದ್ಧ ಗುತ್ತಿಗೆ ನೌಕರರು ಸಮರವನ್ನ ಸಾರಿದ್ದಾರೆ. ಕಚೇರಿ ಗೇಟಿಗೆ ಅಡ್ಡ ಕುಳಿತು ವಿಷ ಸೇವನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಗುತ್ತಿಗೆ ಅವಧಿ ಮುಗಿಯುವ ಮೊದಲೇ ಕೆಲಸದಿಂದ ಕೊಟ್ಟಿದ್ದಾರೆ. ಕ್ರಿಮಿನಾಶಕವನ್ನ ಸೇವಿಸಿ ನೌಕರರಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ಕೂಡ ನಡೆದಿದೆ. ಕ್ರಿಮಿನಾಶಕವನ್ನ ಸೇವಿಸಿ ನೌಕರರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ಕೂಡ ನಡೆದಿದೆ. ಏನು ಅಂತ ಕೇಳಿದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನ ನೇಮಕ ಮಾಡಿದ್ರು. 2 ತಿಂಗಳ ಸಂಬಳ, 3 ತಿಂಗಳ ಪಿಎಫ್ ಪಾವತಿಸದ ಆರೋಪ ಮಾಡಿದ್ದಾರೆ. 160ಕ್ಕೂ ಹೆಚ್ಚು ಸಿಬ್ಬಂದಿ ನೇಮಕ ಮಾಡಿಕೊಂಡಿದ್ದ ಇಲಾಖೆ ಉಜ್ಜಾಯ ಏಜೆನ್ಸಿ ವಿರುದ್ಧ ಸಮರ ಸಾರಿದ್ದಾರೆ ನೌಕರರು. ಕಾರ್ಮಿಕರಿಗೆ ಪಿಎಫ್ ಯಾವ ಟೈಮ್ ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಪಿಎಫ್ ಯಾವ ಟೈಮ್ ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಪಿಎಫ್ ಯಾವ ಟೈಮ್ ಕೊಡಬೇಕಂತ ಹೋಗ್ತಿದೆ. ಎಲ್ಲ ಕಾನೂನುಗಳನ್ನು ಕಾರ್ಮಿಕರಿಗೆ ಕೆಎಸ್ಆರ್ಟಿಸಿಯಲ್ಲಿ ಕಳೆದ 12 ತಿಂಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರೋರಿಗೆ ಇಎಫ್ ಪಿಎಫ್ ನೀಡಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ನಿರತರಾಗಿರುವಂತದ್ದು ದೃಶ್ಯ ನೋಡ್ತಿರೋ ಹಾಗೆ ಹಾವೇರಿಯ ಡಿಪೋದಲ್ಲಿ ಇವತ್ತು ಈ ಹೊರಗುತ್ತಿಗೆ ನೌಕರರು 12 ತಿಂಗಳಿಂದ ಕೆಲಸ ಮಾಡಿದ್ದಾರೆ. ನಮಗೆ ಇಎಫ್ ಪಿಎಫ್ ಮತ್ತು ಸಂಬಳ ಕೂಡ ಕೊಟ್ಟಿಲ್ಲ. ಅದಕ್ಕೂ ಮುಂಚೆ ಕಡಿದಂತ 30,000 ರೂಪಾಯಿ ಹಣ ಡಿಪಾಸಿಟ್ ಕೂಡ ನೀಡದೆ ಅನ್ಯಾಯ ಮಾಡ್ತಿದ್ದಾರೆ. ಪ್ರತಿ ಬಾರಿ ಬಂದು ಕೇಳಿದಾಗಲೂ ಕೂಡ ಅಧಿಕಾರಿಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಕಾರಣಗಳನ್ನು ಹೇಳಿ ಕಳಿಸ್ತಾರೆ. ಹೀಗಾಗಿ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇಲ್ಲಿಯ ಏನು ಗುತ್ತಿಗೆ ಆಧಾರ ಸಿಬ್ಬಂದಿ ಇದ್ದಾರೆ, ಈ ಸಿಬ್ಬಂದಿ ಇದೀಗ ಡಿಪೋ ಒಳಗಡೆ ಯಾವುದೇ ತರಹದ ಬಸ್ಗಳು ಬಾರದಂತೆ ಅಡ್ಡಗಟ್ಟಿ ಇದೀಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ಬಾರಿ ಒಂದು ವಾರದ ಹಿಂದಷ್ಟೇ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ 10ನೇ ತಾರೀಕಿಗೆ ನೀಡುತ್ತೆ ಅಂತ ಹೇಳಿದ್ರು. ಈಗ ಮತ್ತೆ 20ಕ್ಕೆ ಮುಂದೂಡಿದ್ದಾರೆ. ಗುತ್ತಿಗೆ ಆಧಾರವನ್ನು ಕೆಳಗುವಂತ ಏನು ಮಾಲಕರಿದ್ದಾರೆ ಅವರು ಬಂದು ಸ್ಥಳಕ್ಕೆ ಬಂದು ಮಾತನಾಡುವವರೆಗೂ ಇಲ್ಲದ ಹೇಳಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ, ಹಾವೇರಿ.